ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಜೋಗ್ ಫಾಲ್ಸ್ ನೋಡ್ಕೊಂಡು ಬರೋಣ. ಜೋಗ್ ಫಾಲ್ಸ್ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿದೆ. ಇದು ಮಳೆಗಾಲದಲ್ಲಿ ತುಂಬ ಮೈದುಂಬಿ ಹರಿಯುತ್ತೆ. ಡಿಸೆಂಬರ್ ಆದಮೇಲೆ ಸಮ್ಮರಲ್ಲಿ ಅಷ್ಟೊಂದು ನೀರಿರಲ್ಲ. ನೋಡುವವರು ಮಳೆಗಾಲದಲ್ಲಿ ಆದಷ್ಟು ಹೋದರೆ ತುಂಬ ಚೆನ್ನಾಗಿರುತ್ತೆ. ಟೋಟಲ್ ಇದು 250 ಮೀಟ್ರ್ ಎತ್ತರದಿಂದ 829 ಅಡಿ ಆಳಕ್ಕೆ ಧುಮುಕುತ್ತೆ. ಇದು ತುಂಬ ಅತ್ಯಂತ ಎತ್ತರ ಜಲಪಾತದಲ್ಲಿ ಎರಡನೇದಾಗಿದೆ. ನೋಡಿ ಅಲ್ಲಿ ರಾಜ ರಾಣಿ ರೋರರ್ ಚೆನ್ನಾಗಿ ಹರಿತಾ ಇದೆ. ರಾಜ ಅಂದರೆ ನೇರ ಮತ್ತು ಗಂಭೀರವಾಗಿ ಹರಿಯುವಂಥದ್ದು. ರಾಣಿ ಹೇಗೆ ಹರಿತಾರೆ ಅಂದರೆ ಹಿತವಾಗಿ ಅಂಕುಡೊಂಕಾಗಿ ಬೀಳ್ತಾರೆ ಕೆಳಗಡೆ. ಮತ್ತು ರೋರರ್ ಹೇಗೆ ಹರಿತಾರೆ ಅಂದರೆ ಜೋರಾಗಿ ಭಾರಿ ಶಬ್ದ ಮಾಡ್ತಾ ರಭಸದಿಂದ ಹರಿತಾರೆ. ರಾಕೆಟ್ ಹೇಗೆ ಹರಿತಾರೆ ಅಂದರೆ ಅತ್ಯಂತ ವೇಗವಾಗಿ ಇಕ್ಕಟ್ಟಾಗಿ ಸ್ಥಳದಲ್ಲಿ ಚಿಮ್ಮಿ ಹರಿತಾರೆ ಅವರು. ಹೀಗೆ 4 ಭಾಗ ಮಾಡಿದ್ದಾರೆ ಜೋಗ್ ಫಾಲ್ಸಲ್ಲಿ, ರಾಜ ರಾಣಿ ರೋರರ್ ರಾಕೆಟ್ ಅಂತ. ಮತ್ತು ಮುಂದೆ ನಿಂತ್ಕೊಂಡು ನೋಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವಾಗ ತುಂಬ ಜನ ಇದ್ದರು ನಾವು ಹೋದಾಗ. ಮತ್ತು ಇವಾಗ ಟಿಕೆಟ್ ಕೂಡ ಮಾಡಿದ್ದಾರೆ. ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ. ಸ್ವಲ್ಪ ಆಚೆ ನೋಡಿದ್ರೆ ಊರವರೆಲ್ಲ ಹಾಗೆ ಒಂದು ಸೈಡಲ್ಲಿ ಒಳಗಡೆ ಹೋಗ್ತಾ ಇದ್ರು. ಹಾಗೆ ನಾವು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಕೂಡ ಹೋದ್ವಿ. ಅಲ್ಲಿ ಸ್ವಲ್ಪ ಲಾಕ್ ಮಾಡಿದ್ರು, ಆಮೇಲೆ ನಮ್ಮನ್ನು ಒಳಗಡೆ ಬಿಟ್ಟರು. ಎಷ್ಟು ಚೆನ್ನಾಗಿದೆ. ನಾವು ಸ್ವಲ್ಪ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಗೈಸ್, ಫಾಲ್ಸ್ ಹತ್ರ. ನಾನಿಲ್ಲಿ ಶೇರ್ ಮಾಡಿಲ್ಲ ಆ್ಯಕ್ಚುಲಿ ಅದು. ಆಮೇಲೆ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ವಾಕ್ ಹೋದೆ. ಹಾಗೆ ಒಂದು ಸನ್ರೈಸ್ ಕೂಡ ಚೆನ್ನಾಗಿತ್ತು. ನನ್ನ ಜೊತೆಗೆ ಪಪ್ಪಿ ಕೂಡ ಬಂದ. ಪಪ್ಪಿ ಅಂದರೆ ನಮ್ಮ ಮನೆ ಹತ್ರ ಇರೋ ಮುದ್ದು ಸ್ವೀಟ್ ಡಾಗ್. ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಮಾರ್ನಿಂಗ್ ಒಳ್ಳೆ ಗಾಳಿ ಇರುತ್ತೆ ಬೆಳಗ್ಗೆ ಎದ್ದಾಗ. ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ಆರಾಮಾಗಿ ನಾನು ಮತ್ತು ಪಪ್ಪಿ ವಾಕ್ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಬಂದಮೇಲೆ ಮನೆಗೆ ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿ, ದಾಲ್, ತಟ್ಟೆ ಇಡ್ಲಿ ಮಾಡಿದ್ದೆ. ಫಸ್ಟ್ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದೆ. ಇಷ್ಟೇ ಗೈಸ್. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.